ರೋಗರಹಿತ ಜೀವನ ವಿಶ್ವಗುರುವಿನ ಸಂದೇಶ. ಶಕ್ತಿ ಸೂತ್ರ ಎಂದರೆ ಫಾರ್ಮುಲಾ. ಶರೀರವು ನಮ್ಮ ಆತ್ಮದ ಮಂದಿರವಾಗಿದೆ. ಶರೀರವು ಶುದ್ಧವಾಗಿದ್ದರೆ ನಮ್ಮ ಆತ್ಮವೂ ಶುದ್ಧವಾಗಿರುತ್ತದೆ. ಶರೀರವು ಶುದ್ಧವಾಗಿದ್ದರೆ ನಮ್ಮ ಮೆದುಳು ಶುದ್ಧವಾಗಿರುತ್ತದೆ. ಮೆದುಳು ಶುದ್ಧವಾಗಿದ್ದರೆ ಆಲೋಚನೆಗಳು ಶುದ್ಧವಾಗಿರುತ್ತವೆ. ಆಲೋಚನೆಗಳು ಶುದ್ಧವಾಗಿದ್ದರೆ ನಮ್ಮ ಜೀವನವು ಶುದ್ಧವಾಗಿರುತ್ತದೆ. ಪವಿತ್ರ ಚಿಂತನೆಗಳು ಶ್ರೇಷ್ಠ ಪ್ರಜೆಗೆ ಬೆಳಕಿನ ದಾರಿಯಾಗುತ್ತದೆ. ಶರೀರ ಮತ್ತು ಮನಸ್ಸನ್ನು ಶಿಸ್ತಿನಿಂದ ಬೆಳೆಸಬೇಕು, ಪಾವನಗೊಳಿಸಬೇಕು. ಪವಿತ್ರತೆ, ಶಕ್ತಿ, ಸಂಸ್ಕೃತಿಯ ಮಹತ್ವ ಅರಿತಿರಬೇಕು. ದಯೆ, ಕ್ಷಮೆ, ಸತ್ಯನಿಷ್ಠೆ, ಆದರ್ಶ ಜೀವನ ನಮ್ಮಲ್ಲಿ ಇರಬೇಕು. ಶರೀರದಲ್ಲೋ ಮನಸ್ಸಿನಲ್ಲೋ ಸಮಾಜದಲ್ಲೋ ದೈವಿಕ ಗುಣಗಳು ನೆಲೆಸುವಂತೆ ನಾವು ಮಾಡಬೇಕು. ಶಿಸ್ತಿನಿಂದ ಜೀವನವನ್ನು ಸಾಗಿಸಬೇಕು. ಹೃದಯವು ದಯೆಯಿಂದ ತುಂಬಿರಬೇಕು. ನಮ್ಮ ಸಂಸ್ಕೃತಿಯ ಬೆಳವಣಿಗೆ ಮನೆಯ ಅಂಗಳದಿಂದಲೇ ಆರಂಭವಾಗಬೇಕು. ಮಕ್ಕಳಿಗೆ ನಾವು ಸರಿಯಾದ ಪದಬಳಕೆ ಮಾಡಬೇಕು. ಮಕ್ಕಳಿಗೆ ನಾವು ಒಳ್ಳೆಯ ಸರಿಯಾದ ನೀತಿ ಕಥೆಗಳನ್ನು ಹೇಳಬೇಕು. ಮಕ್ಕಳನ್ನು ಗಮನಿಸುವುದು ಪೋಷಕರ ಧರ್ಮ. ನಾಳೆಯ ವಿಶ್ವದ ನಿರ್ಮಾಣ ನಿನ್ನಿಂದಲೇ ಆರಂಭವಾಗಬೇಕು. ನಿನ್ನೊಳಗೆ ದೇವತೆ ಗುಣಗಳನ್ನು ಬೆಳೆಸಿದಾಗ ಅದು ನಿನ್ನ ಮಕ್ಕಳಿಗೂ ಹರಡುತ್ತದೆ. ನಿನ್ನ ಶುದ್ಧ ಬುದ್ಧಿ ಶಕ್ತಿಯಿಂದ ವಿಶ್ವದ ಬದಲಾವಣೆ ಆಗುತ್ತದೆ. ರೋಗಮುಕ್ತ ಜೀವನಕ್ಕೆ ಬೇಕಾಗಿರುವುದು ಶುದ್ಧ ವ್ಯಕ್ತಿ, ಶ್ರೇಷ್ಠ ಸಂಸ್ಕೃತಿ, ಪವಿತ್ರ ಆಲೋಚನೆಗಳು, ಜವಾಬ್ದಾರಿಯುತ ಜನತೆ, ದೀರ್ಘಕಾಲಿಕ ಆರೋಗ್ಯ. ಶಕ್ತಿ ಸೂತ್ರವು ಒಂದು ವೈಜ್ಞಾನಿಕ ಸೂತ್ರ. ಶಕ್ತಿ ಸೂತ್ರವು ಒಂದು ನೈತಿಕ ಸೂತ್ರ. ಶಕ್ತಿ ಸೂತ್ರವು ಒಂದು ವೈಯಕ್ತಿಕ ಬೆಳವಣಿಗೆಯ ಸೂತ್ರ. ಮೆದುಳನ್ನು ಶಕ್ತಿಶಾಲಿ ಮಾಡಿದರೆ ನಮ್ಮ ಭವಿಷ್ಯವು ಶಕ್ತಿಶಾಲಿಯಾಗುತ್ತದೆ. ನಾವು ಒಳ್ಳೆಯ ನಾಗರಿಕರಾಗಬೇಕು. ನಾವು ಒಳ್ಳೆಯ ಮಕ್ಕಳನ್ನು ಬೆಳೆಸಬೇಕು. ನಾವು ಶ್ರೇಷ್ಠ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು. ನೀನು ಎಲ್ಲರಿಗೂ ಬೆಳಕಾಗಬೇಕು. ನಿನ್ನಿಂದ 10 ಜನ ಬೆಳಕು ಕಾಣಬೇಕು. ನಿನ್ನ ಮೆದುಳಿನ ಶುದ್ಧತೆಯಿಂದಲೇ ಜಗತ್ತು ರೋಗಮುಕ್ತವಾಗುತ್ತದೆ. ಪ್ರತಿಯೊಂದು ಮನೆಯೂ ದೇವಾಲಯವಾಗಬೇಕು, ರೋಗಮುಕ್ತವಾಗಿರಬೇಕು. ಮಕ್ಕಳನ್ನು ರೂಪಿಸುವ ಮೊದಲೇ ಪೋಷಕರು ರೂಪುಗೊಳ್ಳಬೇಕು. ನಿನ್ನಲ್ಲಿ ಸದ್ಗುಣಗಳು ಬೆಳೆದರೆ ನಿನ್ನ ಮಕ್ಕಳು ಸದ್ಗುಣಗಳ ಮರವಾಗಿ ವಿಶ್ವಕ್ಕೆ ನೆರಳಾಗುತ್ತಾರೆ. ಮಹಿಳೆಯರು ಜೀವನದ ಶಕ್ತಿಯ ಕೇಂದ್ರ. ಮಹಿಳೆಯರ ಮೆದುಳಿನಲ್ಲಿ ಶಕ್ತಿ ಇರಬೇಕು. ಮಹಿಳೆಯರ ಮೆದುಳಿನಲ್ಲಿ ಶುದ್ಧತೆ ಇರಬೇಕು. ಮಹಿಳೆಯರ ಮೆದುಳಿನಲ್ಲಿ ದೇವತೆ ಗುಣಗಳು ಇರಬೇಕು. ಮಹಾನ್ ನಾಯಕರು ಜನಿಸುವುದು ಮಹಿಳೆಯಿಂದಲೇ. ನಮ್ಮ ಶಕ್ತಿಯ ಮೂಲ ಮಹಿಳೆ. ನಮ್ಮ ರಾಷ್ಟ್ರದ ಪವಿತ್ರ ಶಕ್ತಿ ಮಹಿಳೆ. ಮಹಿಳೆಯು ಮಗುವಿಗೆ ಶಕ್ತಿಯನ್ನು, ದೇವತೆ ಗುಣಗಳನ್ನು ಕೊಡುವವಳು. ರಾಷ್ಟ್ರ ಶಕ್ತಿ ಎಂದರೆ ನೈತಿಕ ಶಕ್ತಿ. ಸಜ್ಜನ ವ್ಯಕ್ತಿಗಳಿಂದ ರಾಷ್ಟ್ರವು ಶ್ರೇಷ್ಠವಾಗುತ್ತದೆ. ಧಾತು ನಾಶದಿಂದ ದೇಶವು ನಾಶವಾಗುತ್ತದೆ. ಧಾತು ನಾಶದಿಂದ ಶಕ್ತಿಯು ನಷ್ಟವಾಗುತ್ತದೆ. ಧಾತು ನಾಶದಿಂದ ಸಂಸ್ಕೃತಿಯು ದುರ್ಬಲವಾಗುತ್ತದೆ. ನಾವು ನಮ್ಮ ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಜೆಯನ್ನು ಕೊಡುಗೆಯಾಗಿ ಕೊಡುವುದೇ ನಿಜವಾದ ಧರ್ಮ. ಇದೇ ನಿಜವಾದ ದೇಶ ಸೇವೆ. ಇದೇ ಮಾನವ ಧರ್ಮ. ಇದೇ ವಿಶ್ವಧರ್ಮ. ಮಹಿಳೆಯರು ಯಾವಾಗಲೂ ಶಕ್ತಿಯನ್ನು ಸಂಗಾಹನೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು, ಸದುಪಯೋಗ ಮಾಡಬೇಕು. ಮಹಿಳೆಯರು ಶ್ರೇಷ್ಠತೆಯನ್ನು ಬೆಳೆಸಿಕೊಳ್ಳಬೇಕು. ಮಹಿಳೆಯರ ಪವಿತ್ರತೆಯಿಂದ ರಾಷ್ಟ್ರದ ತಳಹದಿ ಬಲವಾಗುತ್ತದೆ. ಮಕ್ಕಳಿಗೆ ಬುದ್ಧಿವಂತಿಕೆ, ಶಿಸ್ತು ಮತ್ತು ಶಕ್ತಿಯ ಬೆಳವಣಿಗೆ ಆಗಬೇಕು. ಮಹಿಳೆಯರು ಆರೋಗ್ಯ, ಸಂಸ್ಕಾರ, ಮೌನಶಕ್ತಿ ಬೆಳೆಸಿಕೊಳ್ಳಬೇಕು. ಪುರುಷರು ಧೈರ್ಯ, ಜವಾಬ್ದಾರಿ, ನಿರ್ಧರಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ವೃದ್ಧರು ಶಾಂತಿ ತತ್ವ, ಮೌನ ಮತ್ತು ಶುದ್ಧ ಚಿಂತನೆಗಳನ್ನು ಬೆಳೆಸಿಕೊಳ್ಳಬೇಕು. ಸಮಾಜಕ್ಕೆ ಬೇಕಾಗಿರುವುದು ಶುದ್ಧತೆ, ಶ್ರೇಷ್ಠತೆ, ರೋಗಮುಕ್ತ ಬದುಕು. ನಿನ್ನ ಶುದ್ಧತೆ ಈ ಜಗತ್ತಿಗೆ ಬೆಳಕು ನೀಡುತ್ತದೆ. ಶ್ರೇಷ್ಠ ರಾಷ್ಟ್ರವನ್ನು ರೂಪಿಸಲು ನಿನ್ನ ಶಕ್ತಿ ಬೇಕು. ನಿನ್ನ ಶ್ರೇಷ್ಠ ಸಂತಾನ ಬೇಕು. ಶುದ್ಧವಾದ ಮೆದುಳನ್ನು ರೂಪಿಸಲು ಆಹಾರ ಪದ್ಧತಿಗಳನ್ನು ತಿಳಿದುಕೊಳ್ಳಬೇಕು. ಆಹಾರದ ಕೊನೆಯ ಉತ್ಪನ್ನವೇ ಬುದ್ಧಿ ಮತ್ತು ಜ್ಞಾನಶಕ್ತಿ. ಬುದ್ಧಿಯೇ ಮನುಷ್ಯನ ನೈತಿಕತೆಯ ನೆಲೆ. ನಾವು ಸೇವಿಸುವ ಆಹಾರ ನಮ್ಮ ಧಾತುಗಳನ್ನು ರೂಪಿಸುತ್ತದೆ. ಅಹಿತಕರ ಆಹಾರ ಸೇವನೆ ಮಾಡಿದರೆ ನಮ್ಮ ಎಲ್ಲ ಧಾತುಗಳು ದುರ್ಬಲವಾಗುತ್ತವೆ. ಯಾವ ಶಕ್ತಿಯನ್ನು ನೀನು ಉತ್ಪತ್ತಿ ಮಾಡುತ್ತೀಯೋ ಅದನ್ನು ಸಂಗ್ರಹಿಸು, ಸಂರಕ್ಷಣೆ ಮಾಡು. ಅದೇ ನಿನ್ನ ಶಕ್ತಿಯ ಶಾಖೆ. ಶರೀರದ ಆರೋಗ್ಯ ಧಾತುವಿನಿಂದ ಬರುತ್ತದೆ. ಮಾನಸಿಕ ಸ್ಥೈರ್ಯ ಧಾತುಗಳಿಂದ ಬರುತ್ತದೆ. ಮೆದುಳಿನ ಜಾಗರೂಕತೆ ಧಾತುಗಳಿಂದ ಬರುತ್ತದೆ. ಆತ್ಮಶಕ್ತಿಯ ಬೆಳವಣಿಗೆ ಧಾತುಗಳಿಂದ ಬರುತ್ತದೆ. ವ್ಯರ್ಥ ಚಿಂತನೆಗಳು ಧಾತುಗಳನ್ನು ನಾಶಮಾಡುತ್ತವೆ.
ಆಹಾರ ಸೇವಿಸಿದ ಮೇಲೆ ಕೆಟ್ಟ ಆಲೋಚನೆಗಳು ಬಂದರೆ ಅದು ಅಶುದ್ಧ ಆಹಾರ. ಶಿಷ್ಟಾಚಾರದ ಕೊರತೆಯಿಂದ ಧಾತುಗಳು ನಾಶವಾಗುತ್ತವೆ. ಅಹಿತಕರ ಆಹಾರದಿಂದ ಧಾತುಗಳು ನಾಶವಾಗುತ್ತವೆ. ಮೋಹಭರಿತ ಜೀವನ ಶೈಲಿಯಿಂದ ಧಾತುಗಳು ನಾಶವಾಗುತ್ತವೆ. ನಾವು ಧಾತುಗಳ ರಕ್ಷಣೆಯ ಕುರಿತು ಅಜಾಗರೂಕತೆಯನ್ನು ತೋರಬಾರದು. ನಾವುಗಳು ನಾಳಿನ ಶಕ್ತಿ ತುಂಬಿದ ಪೀಳಿಗೆ ರೂಪಿಸುವ ಧಾತು ಶಕ್ತಿಯನ್ನು ನಾಶಮಾಡಬಾರದು. ಮೆದುಳಿನ ಶಕ್ತಿಯು ರಾಷ್ಟ್ರ ನಿರ್ಮಾಣದ ಬೀಜ. ಮೆದುಳು ನಮ್ಮ ಬೀಜ, ನಮ್ಮ ಸೃಷ್ಟಿಕರ್ತ. ನಿನ್ನ ಮೆದುಳಿನಲ್ಲಿ ಏನು ಇರುತ್ತದೆಯೋ ನಿನ್ನ ಮಗುವಿನ ಮೆದುಳಿನಲ್ಲಿ ಅದೇ ಇರುತ್ತದೆ. ನಿನ್ನ ಮೆದುಳನ್ನು ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕು. ಮೆದುಳು ನಮ್ಮ ಆಲೋಚನೆಯ ತಾಯಿ. ನಿನ್ನ ಮೆದುಳು ಶುದ್ಧವಾದರೆ ನಿನ್ನ ಸಮಾಜವು ಶುದ್ಧವಾಗುತ್ತದೆ. ಮಾತನಾಡುವಾಗ ಶುದ್ಧ ಶಬ್ದಗಳನ್ನು ಬಳಸಿರಿ. ಧ್ಯಾನ ಜಪ ತಪಸ್ಸುಗಳಿಂದ ಶಕ್ತಿಯನ್ನು ಸಂಗ್ರಹಿಸಬೇಕು. ಸಂಯಮದಿಂದ ನೋಡಬೇಕು ಮತ್ತು ಕೇಳಬೇಕು. ಪವಿತ್ರ ಗ್ರಂಥಗಳನ್ನು ಓದಿದರೆ ಪವಿತ್ರ ಮೆದುಳು ಮತ್ತು ಪವಿತ್ರ ಬೀಜ ರೂಪುಗೊಳ್ಳುತ್ತದೆ. ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಶುದ್ಧ ಮಾತುಗಳನ್ನು ಆಡಬೇಕು. ಸತ್ಯ ವಚನಗಳನ್ನು ನುಡಿಯಬೇಕು. ಮೌನವನ್ನು ಅಭ್ಯಾಸ ಮಾಡಬೇಕು. ಆರೋಗ್ಯಕರ ನಿದ್ದೆಯನ್ನು ಮಾಡಬೇಕು. ಶರೀರವನ್ನು ವಿಶ್ರಾಂತಿಗೊಳಿಸಬೇಕು. ಉದ್ದೇಶಪೂರ್ಣ ಜೀವನ ನಡೆಸಬೇಕು. ನಾನು ಒಳ್ಳೆಯ ಮಗುವಿಗೆ ತಂದೆಯಾಗಬೇಕು ಎನ್ನುವ ದೃಢ ನಿಶ್ಚಯ ಮಾಡಬೇಕು. ನಾನು ಒಳ್ಳೆಯ ಮಗುವಿಗೆ ತಾಯಿಯಾಗಬೇಕು ಎನ್ನುವ ದೃಢ ನಿಶ್ಚಯ ಮಾಡಬೇಕು. ಶಕ್ತಿ ಸೂತ್ರವು ಪ್ರಜಾಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಶಕ್ತಿ ಸೂತ್ರವು ಬದುಕುವ ಪಥವನ್ನು ತೋರಿಸುತ್ತದೆ. ಶಕ್ತಿ ಸೂತ್ರವು ಪವಿತ್ರತೆಯ ಹಾದಿಯನ್ನು ತೋರಿಸುತ್ತದೆ. ಶಕ್ತಿ ಸೂತ್ರವು ದೇಶವನ್ನು ರೂಪಿಸುವ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಶಕ್ತಿ ಸೂತ್ರ ಎಂದರೆ ಎಸ್ ಫಾರ್ಮುಲಾ. ನಿನ್ನ ಸಂತಾನವು ನಿನ್ನ ದೇಶಕ್ಕೆ ಒಂದು ವರವಾಗಬೇಕು. ನಿನ್ನ ಮೆದುಳು ದೇವತೆ ಗುಣಗಳಿಂದ ತುಂಬಿದರೆ ನಿನ್ನ ಮನೆ ದೇವಾಲಯವಾಗುತ್ತದೆ. ನಿನ್ನ ಶುದ್ಧ ಧಾತುಗಳಿಂದ ಪ್ರಜ್ಞಾಶಕ್ತಿ ಉದಯವಾಗುತ್ತದೆ. ಶುಕ್ರಧಾತು ಜೀವ ಶಕ್ತಿಯ ಅಮೃತ. ವೀರ್ಯ ಎಂದರೆ ಶುಕ್ರ. ಶುಕ್ರ ಎಂದರೆ ಬಿಂದು. ನಮ್ಮ ದೇಹದ ಎಲ್ಲ ಶಕ್ತಿಯ ಸಾರ ನಮ್ಮ ಬಿಂದು. ಜೀವಶಕ್ತಿಯು ನಿನ್ನ ಬಿಂದುವಿನಲ್ಲಿದೆ. ಬಿಂದು ನಾಶ ಸರ್ವನಾಶ. ಬಿಂದು ನಾಶವಾದರೆ ನಿನ್ನ ಬುದ್ಧಿಯು ಕುಗ್ಗುತ್ತದೆ. ಬಿಂದು ನಾಶವಾದರೆ ನಿನ್ನ ಮೆದುಳು ದುರ್ಬಲವಾಗುತ್ತದೆ. ಬಿಂದು ನಾಶವಾದರೆ ನಿನ್ನ ಆತ್ಮ ಚೈತನ್ಯ ಕ್ಷೀಣಿಸುತ್ತದೆ. ಬಿಂದು ಎಂದರೆ ನಮ್ಮ ಶರೀರದ ಕೊನೆಯ ಧಾತು. ಬಿಂದು ಎಂದರೆ ಎಲ್ಲ ಶಕ್ತಿಗಳ ಸಾರ. ಬಿಂದುವು ಸಂತಾನೋತ್ಪತ್ತಿಗೆ ಬೀಜಗಳನ್ನು ಸೃಷ್ಟಿಸುತ್ತದೆ. ಬಿಂದು ಸಂರಕ್ಷಣೆ ಮಾಡಿದರೆ ಮೆದುಳಿಗೆ ಹೆಚ್ಚು ಶಕ್ತಿ ಲಭಿಸುತ್ತದೆ. ಬಿಂದು ಸಂರಕ್ಷಣೆ ಮಾಡಿದರೆ ನೆನಪಿನ ಶಕ್ತಿ ಬೆಳೆಯುತ್ತದೆ. ಬಿಂದು ಸಂರಕ್ಷಣೆ ಮಾಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಬಿಂದು ಸಂರಕ್ಷಣೆ ಮಾಡಿದರೆ ಆತ್ಮಬಲ ಹೆಚ್ಚುತ್ತದೆ. ಬಿಂದು ಸಂರಕ್ಷಣೆ ಮಾಡಿದರೆ ಧೈರ್ಯ, ಶಾಂತಿ ಇತ್ಯಾದಿ ಸದ್ಗುಣಗಳು ಹುಟ್ಟುತ್ತವೆ. ಬಿಂದು ಸಂರಕ್ಷಣೆ ಮಾಡಿದರೆ ಶಕ್ತಿಶಾಲಿಯಾದ ಮಾನವ ಬೀಜ ಸೃಷ್ಟಿಯಾಗುತ್ತದೆ. ಬುದ್ಧಿ ಬೆಳವಣಿಗೆಗೆ ಬಾಹ್ಯ ಜ್ಞಾನಕ್ಕಿಂತ ಆಂತರಿಕ ಶಕ್ತಿ ಬಹಳ ಮುಖ್ಯ. ಶಕ್ತಿ ಕಡಿಮೆಯಾಗುವಂತಹ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳಬಾರದು. ಶಿಕ್ಷಣವು ಶ್ರದ್ಧೆ, ಶಕ್ತಿ, ಭಕ್ತಿ, ಜೀವನ ಶಿಸ್ತು ಇವುಗಳನ್ನು ಒಳಗೊಂಡಿರಬೇಕು. ಬಿಂದುವನ್ನು ಜೀವನ ಪರ್ಯಂತ ಸಂರಕ್ಷಣೆ ಮಾಡಬೇಕು. ಸಂಯಮದಿಂದ ಬದುಕುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಎಲ್ಲ ಇಂದ್ರಿಯಗಳ ನಿಯಂತ್ರಣ ಮಾಡಿ ಬಿಂದು ರಕ್ಷಣೆ ಮಾಡಬೇಕು. ಬಿಂದು ನಾಶ ತಡೆಯಬೇಕು. ಬಿಂದು ನಾಶವಾದರೆ ಶಕ್ತಿಯು ನಾಶವಾಗುತ್ತದೆ. ಧಾತುಗಳನ್ನು ಉಳಿಸಿದರೆ ಆತ್ಮಶಕ್ತಿಯು ಬೆಳೆಯುತ್ತದೆ. ಶ್ರೇಷ್ಠ ಸಂತಾನಕ್ಕೆ ಶುದ್ಧ ಧಾತು ಅಗತ್ಯ. ಶುದ್ಧ ಧಾತುವಿನಿಂದ ಶುದ್ಧ ಶರೀರ. ಶುದ್ಧ ಶರೀರದಿಂದ ಶುದ್ಧ ಮೆದುಳು. ಶುದ್ಧ ಮೆದುಳಿನಿಂದ ಶುದ್ಧ ಸಂತಾನ. ಸತ್ಪ್ರಜೆಯಾಗಲು ಬೇಕಾದ ಅಂಶಗಳು ಹುಟ್ಟುವುದಕ್ಕಿಂತ ಮುಂಚೆ ಬೀಜದಲ್ಲಿ ಇರುತ್ತದೆ. ಪ್ರತಿಯೊಬ್ಬರೂ ಶಕ್ತಿಯನ್ನು ಸಂಪಾದಿಸಬೇಕು. ಶಕ್ತಿಯನ್ನು ಸಂಗ್ರಹಣೆ ಮಾಡಬೇಕು. ಸಂರಕ್ಷಣೆ ಮಾಡಬೇಕು. ಪ್ರತಿಯೊಬ್ಬರೂ ಬುದ್ಧಿವಂತಿಕೆಯಿಂದ ಬದುಕಬೇಕು. ಒಂದು ಬುದ್ಧಿವಂತ ವ್ಯಕ್ತಿಯಿಂದ ಒಂದು ಕುಟುಂಬ ಉದ್ಧಾರವಾಗುತ್ತದೆ. ಒಂದು ಶ್ರೇಷ್ಠ ವ್ಯಕ್ತಿಯಿಂದ ಶ್ರೇಷ್ಠ ಮಗು ರೂಪುಗೊಳ್ಳುತ್ತದೆ. ಒಂದು ಶಕ್ತಿ ಸಂಪನ್ನ ವ್ಯಕ್ತಿಯಿಂದ ದೇಶದ ಬೆಳವಣಿಗೆ ಸಾಧ್ಯವಾಗುತ್ತದೆ. ಶಕ್ತಿ ಸೂತ್ರವು ಶಕ್ತಿಯ ಉಗಮ ಮತ್ತು ಶ್ರೇಷ್ಠತೆಯ ಉನ್ನತ ಶಿಖರ. ನೀನು ಶುದ್ಧನಾಗು, ನಿನ್ನ ಶಕ್ತಿಯು ಶ್ರೇಷ್ಠವಾಗುತ್ತದೆ. ನಿನ್ನ ಶಕ್ತಿ ಶ್ರೇಷ್ಠವಾದರೆ ನಿನ್ನ ಬುದ್ಧಿಯು ಬೆಳಗುತ್ತದೆ. ಮನಸ್ಸು ಮತ್ತು ಇಂದ್ರಿಯ ನಿಯಂತ್ರಣ ಶಕ್ತಿಯ ನಿಜವಾದ ಬಾಗಿಲು. ಒಂದು ಶ್ರೇಷ್ಠ ವ್ಯಕ್ತಿಯ ಶಕ್ತಿ ಮೆದುಳಿನಲ್ಲಿ ಮತ್ತು ಮನಸ್ಸಿನಲ್ಲಿ ಇದೆ. ಮನಸ್ಸು ಇಂದ್ರಿಯಗಳಿಂದ ಕೆಳಗೆ ಎಳೆಯಲ್ಪಟ್ಟರೆ
ಅದು ತನ್ನ ಶಕ್ತಿಯನ್ನೆಲ್ಲ ನಾಶ ಮಾಡುತ್ತದೆ. ಮನಸ್ಸು ಇಂದ್ರಿಯಗಳಿಗೆ ದಾಸನಾದರೆ ಮನುಷ್ಯ ಪಶುವಿಗಿಂತ ಕೆಳಗೆ ಬೀಳುತ್ತಾನೆ. ಇಂದ್ರಿಯಗಳು ಮನಸ್ಸಿನ ದಾಸನಾದರೆ ಮನುಷ್ಯ ದೇವ ಮಾನವನಾಗುತ್ತಾನೆ. ದೃಷ್ಟಿಯ ನಿಯಂತ್ರಣ, ಶ್ರಾವಣ ಶುದ್ಧತೆ, ಭಾಷಾ ಶುದ್ಧತೆ, ಸ್ಪರ್ಶ ನಿಯಂತ್ರಣ, ಸ್ವಾದ ನಿಯಂತ್ರಣ ಇವುಗಳನ್ನು ಇಂದ್ರಿಯ ನಿಯಂತ್ರಣ ಎನ್ನುವರು. ಯಾವ ಮಾತುಗಳು ಶಕ್ತಿಯನ್ನು ತುಂಬುತ್ತವೆ ಎಂಬ ಅರಿವು ಇರಬೇಕು. ಯಾವ ಶಬ್ದಗಳನ್ನು ಕೇಳಬೇಕು ಮತ್ತು ಕೇಳಬಾರದು ಎಂಬ ಜಾಗೃತತೆ ನಮಗೆ ಇರಬೇಕು. ನಿಯಮ ಪಾಲನೆಯಿಂದ ಮನಸ್ಸು ಶಾಂತವಾಗುತ್ತದೆ. ನಿಯಮ ಪಾಲನೆಯಿಂದ ಬುದ್ಧಿ ಜಾಗೃತವಾಗುತ್ತದೆ. ನಿಯಮ ಪಾಲನೆಯಿಂದ ಆತ್ಮ ಬಲ ಬೆಳೆಯುತ್ತದೆ. ಮೌನ ಎಂದರೆ ಅಂತರಂಗದ ಶಕ್ತಿಯನ್ನು ಒಳಗೆ ಸಂಗ್ರಹಿಸುವ ಕ್ರಿಯೆ. ಮಾತು ಕಡಿಮೆ ಮಾಡಿದವನು ಶಕ್ತಿಯನ್ನು ಹೆಚ್ಚು ಸಂಗ್ರಹಿಸುತ್ತಾನೆ. ಮೌನದಿಂದ ಮೆದುಳಿಗೆ ವಿಶ್ರಾಂತಿ, ಆಲೋಚನೆ ಸ್ಪಷ್ಟತೆ, ಶಕ್ತಿಯ ಸಂಗ್ರಹಣೆ, ದೇಹ ಮತ್ತು ಮನಸ್ಸು ಶುದ್ಧೀಕರಣ ಪ್ರಾಪ್ತವಾಗುತ್ತದೆ. ಮೌನದಿಂದ ನಮ್ಮ ಒಳಗಿನ ಶಕ್ತಿ ಬೆಳೆಯುತ್ತದೆ. ನಿನ್ನೊಳಗಿನ ಶಕ್ತಿಯನ್ನು ಲೋಕದ ಹಿತಕ್ಕಾಗಿ ಬಳಸು. ನಿನ್ನೊಳಗಿನ ಶಕ್ತಿಯನ್ನು ಪರಿವರ್ತಿಸು. ನಿನ್ನೊಳಗಿನ ಶಕ್ತಿಯು ನಿನ್ನನ್ನು ದೈವೀ ಪ್ರಜೆಯನ್ನಾಗಿ ಮಾಡಬೇಕು. ನಿನ್ನೊಳಗಿನ ಶಕ್ತಿಯನ್ನು ಆತ್ಮ ಚಿಂತನೆಯಾಗಿ ಪರಿವರ್ತಿಸು. ನಿನ್ನೊಳಗಿನ ಶಕ್ತಿಯನ್ನು ಜ್ಞಾನ ಸಾಧನೆಯಾಗಿ ಪರಿವರ್ತಿಸು. ನಿನ್ನೊಳಗಿನ ಶಕ್ತಿಯನ್ನು ಸೇವಾದೃಷ್ಟಿಯಾಗಿ ಪರಿವರ್ತಿಸು. ನಿನ್ನೊಳಗಿನ ಶಕ್ತಿಯನ್ನು ಸಂಯಮವಾಗಿ ಪರಿವರ್ತಿಸು. ನಿನ್ನೊಳಗಿನ ಶಕ್ತಿಯನ್ನು ಮೌನವಾಗಿ ಪರಿವರ್ತಿಸು. ನಿನ್ನೊಳಗಿನ ಶಕ್ತಿಯನ್ನು ಅರಿಯಬೇಕು. ನೀನು ಬದಲಾದರೆ ನಿನ್ನೊಳಗಿನ ಲೋಕ ಬದಲಾಗುತ್ತದೆ. ನೀನು ಬದಲಾದರೆ ನಿನ್ನ ಕುಟುಂಬ ಬದಲಾಗುತ್ತದೆ. ನೀನು ದೇವತೆಯಂತ ಜೀವನ ನಡೆಸಿದರೆ ನಿನ್ನಿಂದ ದೇವತೆಯಂತ ಮಗುವು ಜನಿಸುತ್ತದೆ. ನೀನು ಅಶುದ್ಧ ಮನಸ್ಸಿನಿಂದ ಬದುಕಿದರೆ ನಿನ್ನಿಂದ ದುಷ್ಟ ಸಂತಾನ ಹುಟ್ಟುತ್ತದೆ. ಮಾನವ ಬೀಜದಲ್ಲಿ ಹುಟ್ಟು, ಸಾವು, ಜೀವನದ ಗುರಿ, ಗುಣಗಳು, ಜೀವನದ ದಿಕ್ಕು, ಆಯುಷ್ಯ ಎಲ್ಲವೂ ಲೀನವಾಗಿರುತ್ತದೆ. ಆರೋಗ್ಯವು ಹುಟ್ಟಿದ ಮೇಲೆ ಅಲ್ಲ. ಆರೋಗ್ಯ ಬರುವುದು ಹುಟ್ಟಿನ ಮುಂಚೆ. ಮಾನವ ಬೀಜದಲ್ಲಿ ಆರೋಗ್ಯ ಇರುವುದು ಮಾನವ ಬೀಜದಲ್ಲಿ. ಆಯುಷ್ಯ ಇರುವುದು ಮಾನವ ಬೀಜದಲ್ಲಿ. ಹಣೆಬರಹ ಇರುವುದು ಮಾನವ ಬೀಜದಲ್ಲಿ. ವಿವಾಹ ಪೂರ್ವದಲ್ಲಿ ಶಕ್ತಿಶಾಲಿ ಮಾನವ ಬೀಜಗಳನ್ನು ಸೃಷ್ಟಿ ಮಾಡಬೇಕು. ಆತ್ಮ ಶುದ್ಧವಾದಾಗ ದೇಹವು ದೈವಿಕ ಶಕ್ತಿ ಹೊಂದುತ್ತದೆ. ದೈವಿಕ ಶಕ್ತಿಯುಳ್ಳ ದೇಹದಿಂದ ಹುಟ್ಟುವ ಜೀವ ದಿವ್ಯತೆಯನ್ನು ಹೊಂದುತ್ತದೆ. ಶಕ್ತಿ ಸೂತ್ರವು ಜೀವ ವಿಜ್ಞಾನ, ಸಂಸ್ಕೃತಿ ಮತ್ತು ತತ್ವಜ್ಞಾನ. ಧಾತುಗಳನ್ನು ಉತ್ಪತ್ತಿ ಮಾಡಬೇಕು. ಶಕ್ತಿಯನ್ನು ಸಂಗ್ರಹಣೆ ಮಾಡಬೇಕು. ಶಕ್ತಿ ಸೂತ್ರವೆಂದರೆ ಮಾನವ ಬೀಜವನ್ನು ದೈವಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ವಿದ್ಯೆ.